ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಚರ್ಚೆ ಮಾಡ್ತವನ. ಇವತ್ತಿನ ತರಗತಿ ಮಳೆಯ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತವೆ. ಹಾಗಾದರೆ ಮಳೆ ಅಂದರೆ ಏನನ್ನೋದನ್ನು ನೋಡೋದಾದರೆ, ವಾಯುಮಂಡಲದಲ್ಲಿ ಜಲಾಂಶವು ಘನೀಕರಣ ಹೊಂದಿ ಭೂಮಿಯನ್ನು ತಲುಪುವ ನೀರಿನ ಹನಿಗಳನ್ನು ಮಳೆ ಅಂತ ಕರಿತಾ ಇರ್ತಾರೆ. ಅಂದರೆ ಈ ಹಿಂದೆ ನಾನು ಪಾಠ ಮಾಡಿದ್ದೇನು, ಮೋಡಗಳ ಬಗ್ಗೆ ಪಾಠ ಮಾಡಿದ್ದೆ. ಅಂದರೆ ವಾಯುಮಂಡಲದಲ್ಲಿ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾಗುವಂಥ ಹನಿಗಳನ್ನು ಎಂತ ಕರಿತಪ್ಪ ಅಂದ್ರೆ ಮೋಡ ಅಂತ ಕರಿತೀವಿ. ಅದೇ ಹನಿಗಳು ಭೂಮಿಯನ್ನು ತಲುಪುವಂಥ ನೀರಿನ ಹನಿಗಳಾದಪ್ಪ ಅಂದ್ರೆ ಮಳೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ವಾಯುಮಂಡಲದಲ್ಲಿ ಜಲಾಂಶವು ಏನಾಗ್ತಪ್ಪ ಅಂದ್ರೆ ಘನೀಕರಣಗೊಂಡು ಆ ಭೂಮಿಯನ್ನು ತಲುಪುವಂಥ ನೀರಿನ ಹನಿಯನ್ನು ಮಳೆ ಅಂತ ಕರಿತಾ ಹೋಗ್ತೀವಿ. ಆ ಮಳೆಯ ಪ್ರಮಾಣವನ್ನು ಆ ಮಳೆಯ ಮಾಪಕದಿಂದ ಅಳತೆ ಮಾಡ್ತಾ ಹೋಗ್ತಾರೆ. ಆ ಮಳೆಯ ಪ್ರಮಾಣವನ್ನು ಮಿಲಿಮೀಟರ್ ಅಥವಾ ಅಂಗುಲಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಈ ಒಂದು ಮಳೆಯಲ್ಲಿ 3 ರೀತಿಯಾದಂಥ ವಿಧಗಳನ್ನು ಕಾಣ್ತಾ ಹೋಗ್ತವೆ. ಇನ್ನದು ಪರಿಸರಣ ಮಳೆ, ಪರ್ವತ ಮಳೆ, ಆವರ್ತ ಮಳೆ ಅಂತಂದು 3 ರೀತಿಯ ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ಮಳೆಯ ಬಗ್ಗೆ ಸಂಪೂರ್ಣವಾದಂಥ ವಿಧಗಳ ಬಗ್ಗೆ ನೋಡ್ತಾ ಹೋಗೋಣ. ಒಂದನೇದು ಆ ಪರಿಸರಣ ಮಳೆ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಪರಿಸರಣ ಮಳೆ ಅಂದರೆ ಏನಪ್ಪ ಅಂದ್ರೆ ವಾಯುವು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವಂಥ ಮಳೆಯನ್ನು ಪರಿಸರಣ ಮಳೆ. ಅಂದರೆ ಆ ಭೂಮಿಯಲ್ಲಿರುವಂಥ ವಾಯುವು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವಂಥ ಮಳೆಯನ್ನು ಪರಿಸರಣ ಮಳೆ ಅಂತ ಕಾಣ್ತಾ ಹೋಗ್ತೀವಿ. ಈ ಒಂದು ಮಳೆಯು ಅತ್ಯಂತ ಉಷ್ಣಾಂಶ ಇರುವಂಥ ಪ್ರದೇಶದಲ್ಲಿ ಅಲ್ಲಿರುವಂಥ ಒಂದು ಏನಾಗ್ತದಪ್ಪ ಅಂದ್ರೆ ಈ ಒಂದು ಉಷ್ಣಾಂಶ ಇರುವಂಥ ಪ್ರದೇಶದೊಳಗೆ ಆ ಒಂದು ವಾಯು ಬಿಸಿಯಾಗಿ ಎಲ್ಲಿ ಹೋಗ್ತದಪ್ಪ ಅಂದ್ರೆ ಮೇಲೆ ಹೋಗ್ತದೆ. ಆ ಮೇಲಕ್ಕೆ ಸಾಕಷ್ಟು ಮೇಲಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ತಂಪಾಗಿ ಏನಾಗ್ತದಪ್ಪ ಅಂದ್ರೆ ಹನಿಗಳ ರೂಪದಲ್ಲಿ ಭೂಮಿಯ ಮೇಲೆ ಬೀಳ್ತಾ ಹೋಗ್ತೈತಿ. ಈ ಒಂದು ಮಳೆಯನ್ನು ಪರಿಸರಣ ಮಳೆ ಅಂತ ಕರಿತಾ ಹೋಗ್ತೈತಿ. ಜೊತೆಗೆ ಈ ರೀತಿಯ ಮಳೆಯು ಸಮಭಾಜಕ ವೃತ್ತ ಮತ್ತು ಉಷ್ಣವಲಯದ ಭೂಭಾಗಗಳಲ್ಲಿ ಕಾಣ್ತಾ ಹೋಗ್ತೀವಿ. ಅಂದರೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಈ ಒಂದು ಮಳೆಯನ್ನು ಕಾಣ್ತಾ ಹೋಗ್ತದೆ. ಎಲ್ಲಿ ಅತಿ ಉಷ್ಣಾಂಶವನ್ನು ಕಾಣ್ತಾ ಹೋಗ್ತೋ ಆ ಒಂದು ಪ್ರದೇಶದಲ್ಲಿ ಈ ಒಂದು ಪರಿಸರಣ ಮಳೆಯನ್ನು ಕಾಣ್ತಾ ಹೋಗ್ತೀವಿ. ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಇದನ್ನು ಅಪರಾಹ್ನ ಮಳೆ ಅಂತ ಅಂದರೆ ಮಧ್ಯಾಹ್ನದ ಮಳೆ ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಮಳೆಯು ಹೆಚ್ಚು ಗುಡುಗು ಮಿಂಚುಗಳಿಂದ ಕೂಡಿದ್ದು ಮಧ್ಯಾಹ್ನದ ನಂತರ ಬರುವಂಥ ಮಳೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಪರಿಸರಣದ ಮಳೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ನಂತರದಲ್ಲಿ ನೋಡ್ತಾವಣ ಪರ್ವತ ಮಳೆ. ಹಾಗಾದ್ರೆ ಪರ್ವತ ಮಳೆ ಅಂದರೆ ಏನಪ್ಪ ಅಂದ್ರೆ ಆರೋಹ ಮಳೆ ಅಥವಾ ಭೂಸ್ವರೂಪ ಮಳೆ. ಈ ಒಂದು ಆರೋಹ ಮಳೆ ಅಂದರೆ ಗಣಿತ ಒಂದು ಕಲಿಯುವಂಥ ಸಂದರ್ಭದಲ್ಲಿ ಏರಿಕೆ ಇಳಿಕೆ ಅಂತ ಕ್ರಮದಲ್ಲಿ ಬರಿ ಅಂತ ಹೇಳ್ತಾ ಹೋಗ್ತು. ಅಂದರೆ ಆರೋಹ ಅಂದರೆ ಏನಪ್ಪ ಅಂದ್ರೆ ಎತ್ತರವಾದದ್ದು, ಏರಿಕೆ ರೂಪದ್ದು ಅಂತ ಅರ್ಥ. ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ತೇವಾಂಶವನ್ನು ಹೊಂದಿರುವಂಥ ವಾಯು ಅಡ್ಡಲಾಗಿರುವಂಥ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು, ಎತ್ತರಕ್ಕೆ ಏರಿದಂಥ ಗಾಳಿಯು ತಂಪಾಗಿ ಅದರಲ್ಲಿರುವಂಥ ಜಲಾಂಶ ಘನೀಕರಿಸಿ ಮಳೆ ಬೀಳುವುದು. ಏನಪ್ಪ ಈ ಒಂದು ತೇವಾಂಶ ಇರುವಂಥ ವಾಯು ಏನಾಗ್ತದಪ್ಪ ಅಂದ್ರೆ ಅವು ಚಲಿಸುವಂಥ ಸಂದರ್ಭದೊಳಗೆ ಈ ಒಂದು ತೇವಾಂಶ ಇರುವಂಥ ವಾಯು ಚಲಿಸುವಂಥ ಸಂದರ್ಭದೊಳಗೆ ಎತ್ತರವಾದಂಥ ಪರ್ವತ ಅಥವಾ ಬೆಟ್ಟ ಅಡ್ಡ ತಟ್ಟಿದಪ್ಪ ಅಂದ್ರೆ ಈ ಒಂದು ತೇವಾಂಶ ಇರುವಂಥ ವಾಯುವನ್ನು ಈ ಒಂದು ಬೆಟ್ಟ ಅಥವಾ ಪರ್ವತ ತಡೆಗಟ್ಟಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಜಲಾಂಶವಿರುವಂಥ ಮಳೆ ವಾಯು ಏನಾಗ್ತದಪ್ಪ ಮಳೆಯ ರೂಪದಲ್ಲಿ ಬೀಳ್ತಾ ಹೋಗ್ತೈತಿ. ಈ ರೀತಿಯಾದಂಥ ಪರ್ವತಗಳಿಂದ ಉಂಟಾಗುವಂಥ ಈ ಮಳೆಯನ್ನು ಏನಂತ ಕರಿತಾರಪ್ಪ ಅಂದ್ರೆ ಪರ್ವತ ಮಳೆ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಇದು ಎದುರಾಗಿರುವಂಥ ಪರ್ವತ ಭಾಗವು ಈ ಒಂದು ಏನು ಅಡ್ಡ ಆಗಿರುವಂಥ ಈ ಪರ್ವತ ಪ್ರದೇಶವು ಹೆಚ್ಚಾಗಿ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಮಳೆಯನ್ನು ಪಡ್ಕೊಳ್ತಾ ಹೋಗ್ತೈತಿ. ಅದೇ ರೀತಿ ಈ ಗಾಳಿಗೆ ಮರೆಯಾಗಿರುವಂಥ ಪರ್ವತದ ಮತ್ತೊಂದು ಭಾಗವು ಕೆಳಗಿಳ್ತಾ ಹೋಗ್ತೈತಿ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಈ ಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಮಳೆಯನ್ನು ಬೀಳ್ತಾ ಹೋಗ್ತದೆ. ಇದನ್ನು ಏನಂತ ಕರಿತಾರಪ್ಪ ಅಂದ್ರೆ ಮಳೆ ನೆರಳಿನ ಪ್ರದೇಶ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ರೈನ್ ಶ್ಯಾಡೋ ರೀಜನ್ ಅಂತ ಕರಿತಾ ಹೋಗ್ತಾರೆ. ಈ ಮಳೆಯನ್ನು ತಡೆದಿರ್ತಲ್ಲ ಈ ಒಂದು ಪ್ರದೇಶ ಅತಿ ಹೆಚ್ಚು ಮಳೆಯನ್ನು ಪಡ್ತಾ ಹೋಗ್ತೈತಿ. ಆದರೆ ಆ ಗಾಳಿಗೆ ಮರೆಯಾಗಿರುವಂಥ ಮತ್ತೊಂದು ಪ್ರದೇಶವು ಆ ಒಂದು ಗಾಳಿ ಕೆಳಗಿಳ್ತಾ ಹೋಗ್ತೈತಿ. ಹಾಗಾಗಿ ಈ ಒಂದು ಭಾಗದಲ್ಲಿ ಮಳೆ ಕಡಿಮೆ ಬೀಳ್ತಾ ಹೋಗ್ತೈತಿ. ಇದನ್ನು ಮಳೆ ನೆರಳಿನ ಪ್ರದೇಶ ಅಂತಂದು ಕರಿತಾ ಹೋಗ್ತಾರೆ. ಉದಾಹರಣೆ ನೋಡೋದಾದ್ರೆ ಈ ಕರ್ನಾಟಕ ಅಂತ ರಾಜ್ಯ ನೋಡೋದಾದ್ರೆ ಈ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ನೋಡ್ತಾ ಹೋಗ್ತೀವಿ. ಈ ಪಶ್ಚಿಮ ಘಟ್ಟಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಒಂದು ಮಂಗಳೂರಿನಲ್ಲಿ ನೋಡ್ತಾ ಹೋಗ್ತಾನೆ.
ಈ ಮಂಗಳೂರಿನಲ್ಲಿ ಆ ಪಶ್ಚಿಮ ಘಟ್ಟಗಳನ್ನು ನೋಡ್ತೇವೆ. ಈ ಒಂದು ತೇವಾಂಶ ಇರುವಂಥ ಗಾಳಿ ಏನಾಗ್ತದಪ್ಪ ಅಂದ್ರೆ ಆ ಒಂದು ಪಶ್ಚಿಮ ಘಟ್ಟಗಳಿಗೆ ಅಡ್ಡಾಗಿ ತಡ್ತಾ ಹೋಗ್ತೈತಿ. ಈ ತಡೆದಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಸಾಕಷ್ಟು ಮಳೆ ಬೀಳೋದನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಮುಂದುವರೆದು ಆ ಬೆಟ್ಟಗಳ ತೆಗ್ಗಿನಲ್ಲಿ ಆ ಕಡೆಗೆ ಇರೋದಂಥ ಹಾಸನ ಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಗಾಳಿ ಕೆಳಗೆ ಇಳ್ತಾ ಹೋಗ್ತೈತಿ ಅಥವಾ ಮರಿ ಆಗ್ತಾ ಹೋಗ್ತೈತಿ. ಹೀಗಾಗಿ ಆ ಒಂದು ಪ್ರದೇಶವನ್ನು ಎಂತ ಕರಿತಾವ, ಈ ಒಂದು ಹಾಸನವಂಥ ಪ್ರದೇಶವನ್ನು ಮಳೆ ನೆರಳಿನ ಪ್ರದೇಶ ಅಂತಂದು ಕರಿತಾ ಹೋಗ್ತಾರೆ. ಇದನ್ನು ಏನಂತ ಕರಿತಾವಪ್ಪ ಅಂದ್ರೆ ಪರ್ವತ ಮಳೆ ಅಂತಂದು ಕರಿತಾ ಹೋಗ್ತೇವೆ. ಅಂದ್ರೆ ಯಾವುದೇ ಒಂದು ತೇವಾಂಶ ಇರುವಂಥ ವಾಯುವು ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪರ್ವತ ಬೆಟ್ಟವು ತಡೆಗಟ್ಟಿ ಆ ಒಂದು ಜಲಾಂಶವು ಕನ್ನಿಕರಿಸಿ ಮಳೆಯಾಗಿ ಬೀಳುವುದನ್ನು ಆ ಪರ್ವತಗಳಿಂದ ಉಂಟಾಗುವಂಥ ಮಳೆಯನ್ನು ಪರ್ವತ ಮಳೆ ಅಂತ ಕರಿತಾ ಹೋಗ್ತೇವೆ. ನಂತರದಲ್ಲಿ ನೋಡ್ತಾ ಹೋಗೋಣ ಆವರ್ತ ಮಳೆ. ಈ ಆವರ್ತ ಮಳೆ ಅಂದರೆ ಏನಪ್ಪ ಅಂದ್ರೆ ಸೈಕ್ಲೋನಿಕ್ ರೈನ್ಫಾಲ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿಯು ವೃತ್ತಾಕಾರವಾಗಿ ಮೇಲೇರಿದು ಇದರಿಂದ ಗಾಳಿಯಲ್ಲಿರುವ ತೇವಾಂಶವು ಘನೀಭವಿಸಿ ಧಾರಾಕಾರವಾಗಿ ಮಳೆ ಸುರಿತಾ ಹೋಗ್ತೈತಿ. ಇದಕ್ಕೆ ಬದಲಾಗಿ ಸಮೋಷ್ಣ ವಲಯದ ಆವರ್ತ ಮಾರುತಗಳೇ ಹಗುರವಾದ ಉಷ್ಣ ವಾಯುರಾಶಿ ಭಾರವಾದ ಶೀತ ವಾಯು ರಾಶಿ ಮೇಲೇರುವುದು. ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆವರ್ತ ಮಾರುತಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಅದೇ ರೀತಿ ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿಯು ವೃತ್ತಾಕಾರವಾಗಿ ಸುತ್ತಾ ಹೋಗ್ತೈತಿ. ಹಿಂಗೆ ರೀತಿ ಸುತ್ತಾ ಹೋಗ್ತೈತಿ. ಈ ರೀತಿಯಾದಂಥ ಸುತ್ತಾ ಹೋದಂಥ ಸಂದರ್ಭದಲ್ಲಿ ಆ ಗಾಳಿಯಲ್ಲಿರೋಂಥ ತೇವಾಂಶವು ಏನಾಗ್ತದೆ ಕರೆಕ್ಟ್ ಆ ಘನೀಭವಿಸಿ ಧಾರಾಕಾರವಾಗಿ ಏನಾಗ್ತೈತಿ ಮಳೆ ಸುರಿತಾ ಹೋಗ್ತೈತಿ. ಇದಕ್ಕೆ ಬದಲಾಗಿ ಏನಾಗ್ತಪ್ಪ ಅಂದ್ರೆ ಆ ಸಮಶೀತೋಷ್ಣ ವಲಯದ ಒಂದು ಆವರ್ತ ಮಾರುತಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಹಗುರವಾದಂಥ ಉಷ್ಣ ರಾಶಿಯು ಹಗುರವಾದಂಥ ಉಷ್ಣ ವಾಯುರಾಶಿಯು ಭಾರವಾದಂಥ ಶೀತ ವಾಯುರಾಶಿ ಮೇಲೆ ಬೀಳ್ತಾ ಹೋಗ್ತೈತಿ. ಹೀಗೆ ಉಷ್ಣ ವಾಯುರಾಶಿ ಸಾಕಷ್ಟು ಮೇಲೇರಿ ಜಲಾಂಶವು ಘನೀಭವಿಸಿ ಮಳೆ ಸುರಿತಾ ಹೋಗ್ತೈತಿ. ಹೀಗೆ ಆ ಉಷ್ಣ ಮತ್ತು ಶೀತವಾಯು ರಾಶಿಗಳ ನಡುವಿನ ವಲಯವನ್ನು ವಾಯುಮುಖ ಅಂತ ಕರಿತಾ ಹೋಗ್ತಾರೆ. ಇದರಿಂದ ಏನಾಗ್ತಪ್ಪ ಅಂದ್ರೆ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಮಳೆಯನ್ನು ವಾಯುಮುಖ ಮಳೆ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಆ ಉಷ್ಣ ವಲಯದ ಆವರ್ತ ಮಾರುತಗಳಲ್ಲಿ ಏನಪ್ಪ ವೃತ್ತಾಕಾರವಾಗಿ ಮೇಲೇರಿದಾಗ ಆ ಗಾಳಿಯಲ್ಲಿರುವಂಥ ತೇವಾಂಶವು ಆ ಭೂಮಿಗೆ ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಉಷ್ಣ ಮತ್ತು ಶೀತವಾಯು ರಾಶಿಗಳ ನಡುವಿನ ಒಂದು ವಲಯವನ್ನು ವಾಯುಮುಖ ಅಂತ ಕರಿತಾ ಹೋಗ್ತಾರೆ. ಇದರಿಂದ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಮಳೆಯನ್ನು ವಾಯುಮುಖ ಮಳೆ ಅಂತಂದು ಕರಿತಾ ಹೋಗ್ತಾರೆ. ಇದು ಏನಪ್ಪ ಅಂದ್ರೆ ಆ ಒಂದು ಆವರ್ತ ಮಳೆಯ ಒಂದು ಮಾಹಿತಿ ಆಗ್ತದೆ. ಮುಂದುವರೆದು ನೋಡೋದಾದ ಏನಿದೆ ಇದು ಒಂದು ಪರ್ವತ ಮಳೆ ಅಂತ ಹೇಳ್ತಾ ಹೋಗ್ತೀವಿ. ಇದು ಆವರ್ತನ ಮಳೆ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಪರಿಸರಣ ಮಳೆ ಅಂತ ಹೇಳ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಭೂಮಿಯು ಏನಾಗ್ತದಪ್ಪ ಅಂದ್ರೆ ಈ ಒಂದು ಭೂಮಿಯ ಆ ಒಂದು ಸಮುದ್ರದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಬಿದ್ದಂಥ ಸಂದರ್ಭದಲ್ಲಿ ಆ ಉಷ್ಣಾಂಶವು ಆ ವಾಯು ಮೇಲಕ್ಕೆ ಹೋಗ್ತೈತಿ. ಆ ಮೇಲಕ್ಕೆ ಎತ್ತರಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಒಂದು ಕೂಡಿ ಘನೀಭವಿಸಿ ಏನಾಗ್ತೈತಿ ಮಳೆಯನ್ನು ಬೀಳ್ತಾ ಹೋಗ್ತೈತಿ. ಈ ಒಂದು ಮಳೆಯನ್ನು ಪರಿಸರಣ ಮಳೆ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಮಳೆಯು ಬೇಸಿಗೆ ಸಂದರ್ಭದಲ್ಲಿ ಬೀಳ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗೋಣ ಆ ಪರ್ವತ ಮಳೆ ಅಂದರೆ ಏನಪ್ಪ ಅಂದ್ರೆ ಆ ಒಂದು ತೇವಾಂಶ ಭರಿತವಂಥ ವಾಯು ಆ ಒಂದು ಪರ್ವತ ಅಥವಾ ಬೆಟ್ಟಗಳು ತಡೆಗಟ್ಟಿ ಆ ಮಳೆಯನ್ನು ಸುರಿಸಿದಪ್ಪ ಅಂದ್ರೆ ಆ ಪರ್ವತಗಳಿಂದ ಉಂಟಾದಂಥ ಮಳೆಯನ್ನು ಪರ್ವತ ಮಳೆ ಅಂತ ಕರಿತಾ ಹೋಗ್ತಾರೆ. ಆ ಒಂದು ಈ ಕಡೆಗೆ ಆ ಪರ್ವತ ಇಳಿಜಾರಿನ ಪ್ರದೇಶವನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರಿತಾರೆ. ಇಲ್ಲಿ ಈ ಮಳೆಯು ಕಡಿಮೆ ಪ್ರಮಾಣದಲ್ಲಿ ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ಆವರ್ತನ ಮಳೆ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಚಂಡಮಾರುತ ಮಳೆ. ಅಂದ್ರೆ ಈ ಚಂಡಮಾರುತ ಮಳೆಯು ಆ ವೃತ್ತಾಕಾರದ ಮೂಲಕ ಮೇಲೇರಿ ಆ ಒಂದು ಗಾಳಿಯಲ್ಲಿರುವಂಥ ತೇವಾಂಶ ಭರಿತ ಮಳೆ ಏನಾಗ್ತಪ್ಪ ಧಾರಾಕಾರವಾದಂಥ ಮಳೆಯನ್ನು ಸುರಿಸ್ತಾ ಹೋಗ್ತೈತಿ. ಈ ರೀತಿಯಾದಂಥ ಮಳೆಯನ್ನು ಚಂಡಮಾರುತ ಮಳೆ ಅಂತ ಕರಿತಾವೆ. ಒಂದನೇದು ಪರಿಸರಣ ಮಳೆ, ಪರ್ವತ ಮಳೆ, ಆವರ್ತ ಮಳೆ ಅಂತಂದು ಕರಿತಾ ಹೋಗ್ತೇವೆ. ಜೊತೆಗೆ ಈ ಮಳೆಯ ಹಂಚಿಕೆ ಯಾವ ರೀತಿ ಆಯ್ತಂತ ನೋಡೋದಾನ ಆ ಭೂಮಿಯ ಮೇಲಿನ ಮಳೆಯ ಹಂಚಿಕೆಯು ಒಂದೇ ಪ್ರದೇಶದ ಸ್ಥಾನ ಅಥವಾ ವಾಯುಗುಣ ಪರಿಸ್ಥಿತಿಯನ್ನು ಅವಲಂಬನೆ ಮಾಡ್ತಾ ಹೋಗ್ತೈತಿ. ಅಂದ್ರೆ ಪ್ರಪಂಚದಲ್ಲಿ ಅಧಿಕ ಮಳೆ ಪಡೆಯುವ ಬಹುಮುಖ್ಯವಾದ ಪ್ರದೇಶಗಳಂತ ನೋಡೋದಾದರೆ ಪ್ರಪಂಚದಲ್ಲಿ ಅಧಿಕ ಮಳೆ ಪಡೆಯುವಂಥ ಪ್ರಮುಖ ಪ್ರದೇಶಗಳು ನೋಡೋದಾದರೆ ಸಮಭಾಜಕ ವೃತ್ತದ ಪ್ರದೇಶ, ಉಪ ಉಷ್ಣ ವಲಯದ ಪೂರ್ವದ ಅಂಚಿನ ಭಾಗ ಮತ್ತು ಪಶ್ಚಿಮದ ಅಂಚಿನ 40 ಮತ್ತು 60 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ಮಧ್ಯದ ಪ್ರದೇಶಗಳು ಹಾಗೂ ವಿರಳವಾಗಿ ಮಳೆ ಪಡೆಯುವ ಇದಿಷ್ಟೇನಪ್ಪ ಅಂದ್ರೆ
ಅತಿ ಹೆಚ್ಚು ಮಳೆಯನ್ನು ಪಡ್ತಾ ಹೋಗ್ತೀವಿ. ಎಲ್ಲಿ ಯಾವ ರೀತಿ ಅಪ್ಪ ಇದು ಭೂಮಿ ಅಂತ ತಿಳ್ಕೊಳ್ಳಿ. ಇದು ಸಮಭಾಜಕ ವೃತ್ತ. ಇದು ಸಮಭಾಜಕ ವೃತ್ತದಲ್ಲಿ ಏನದ ಉಪ ಉಷ್ಣ ವಲಯ ಅಂತ ಕರಿತಾ ಹೋಗ್ತಾವಲ್ಲ, ಇದು ಉತ್ತರ ಧ್ರುವ ವಲಯ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಸಮಭಾಜಕ ವೃತ್ತದಲ್ಲಿ ಮತ್ತು ಸಮಭಾಜಕ ವೃತ್ತ ವಲಯದ ಉಪ ಉಷ್ಣ ವಲಯದಲ್ಲಿ ಏನು ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಅತಿ ಹೆಚ್ಚು ಮಳೆಯನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಧ್ರುವ ಪ್ರದೇಶಗಳಲ್ಲಿ ಮತ್ತು ಉಪ ಉಷ್ಣವಲಯದಲ್ಲಿ ಹೆಂಗೆ ಕಾಣ್ತಾ ಹೋಗ್ತಪ್ಪ ಅಂದ್ರೆ ಕಡಿಮೆ ಒಂದು ಮಳೆ ಬೀಳುವಂಥ ಪ್ರದೇಶ ಕಾಣ್ತಾ ಹೋಗ್ತೀವಿ. ಜೊತೆಗೆ ಮರುಭೂಮಿಗಳಲ್ಲಿ ಕೂಡ ಆ ಮಳೆಯನ್ನು ಕಾಣಂಗಿಲ್ಲ, ಅಂದರೆ ಕಡಿಮೆ ಬೀಳುವಂಥ ಮಳೆಯನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಭಾರತದಲ್ಲಿ ಮೇಘಾಲಯ ರಾಜ್ಯದ ಮೌಸಿನ್ರಾಮ್ ಎಂಬ ಗ್ರಾಮವು ಒಂದು ವರ್ಷದಲ್ಲಿ 1140 ಸೆಂಟಿಮೀಟ್ರ್ನಷ್ಟು ಮಳೆಯು ಬೀಳ್ತಾ ಹೋಗ್ತೈತಿ. ಅಂದ್ರೆ ಅದು ಭಾರತದ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳ್ತಾ ಹೋಗ್ತದಪ್ಪ ಅಂದ್ರೆ ಮೌಸಿನ್ರಾಮ್ನೊಳಗೆ ಬೀಳ್ತಾ ಹೋಗ್ತೈತಿ. ಅದೇ ರೀತಿ ಭೂಮಿಯ ಮೇಲಿನ ಅತ್ಯಂತ ತೇವಯುತ ಸ್ಥಳ ಯಾವ ಅಂತಂದು ಕರಿತಾ ಹೋಗ್ತೀವಿ. ಮತ್ತು ಕರ್ನಾಟಕದೊಳಗೆ ನೋಡೋದಾದ್ರೆ ಆಗುಂಬಿಯನ್ನು ದಕ್ಷಿಣದ ಭಾರತದ ಚಿರಾಪುಂಜಿ ಅಂತ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂದ್ರೆ ಆಗುಂಬೆಯನ್ನು ನೋಡ್ತಾ ಹೋಗ್ತೀವಿ. ಆ ಆಗುಂಬೆದೊಳಗೆ ಕಾಳಿಂಗ ಸರ್ಪಗಳು ಇರೋದನ್ನು ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಇರೋದನ್ನು ಅಲ್ಲೇ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಭಾರತದ ರಾಜಸ್ಥಾನದ ರೌಲಿಯಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಕೇವಲ 8.3 ಸೆಂಟಿಮೀಟರಷ್ಟು ಮಳೆಯನ್ನು ಪಡ್ತಾ ಹೋಗ್ತವೆ. ಅಂದರೆ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶವನ್ನು ರಾಜಸ್ಥಾನದ ರೌಲಿಯಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ ಕರ್ನಾಟಕದ ಅತ್ಯಂತ ವನ ಪ್ರದೇಶವನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬಾರದಿರುವಂಥ ಪ್ರದೇಶವನ್ನು ಎಲ್ಲಿ ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಚಿಲಿ ದೇಶದ ಅಟಕಾಮ ಮರುಭೂಮಿಯ ನೋಡ್ತಾ ಹೋಗ್ತೀವಿ. ಅಂದರೆ 200 ವರ್ಷಗಳಿಂದ ಕೂಡ ಆ ಒಂದು ಅಟಕಾಮ ಮರುಭೂಮಿ ಒಳಗೆ ಮಳೆಯನ್ನೇ ನೋಡೆಯಲ್ಲ. ಎಲ್ಲಿ ನೋಡ್ತಾವಪ್ಪ ಅಂದ್ರೆ ಈ ಒಂದು ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕ ನೋಡುವಂಥ ಸಂದರ್ಭದೊಳಗೆ ಆ ದಕ್ಷಿಣ ಅಮೇರಿಕಾದೊಳಗೆ ಈ ಒಂದು ಪ್ರದೇಶದೊಳಗೆ ಚಿಲಿ ಎಂಬ ದೇಶ ಬರ್ತದೆ. ಈ ಚಿಲಿ ಎಂಬ ದೇಶದಲ್ಲಿ ಅಟಕಾಮ ಮರುಭೂಮಿಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಅಟಕಾಮ ಮರುಭೂಮಿಯೊಳಗೆ 200 ವರ್ಷಗಳಿಂದ ಕೂಡ ಈ ಒಂದು ಪ್ರದೇಶದಲ್ಲಿ ಮಳೆ ಬಿದ್ದಿರೋದನ್ನು ಕಾಣದೇ ಇರೋದನ್ನು ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ಹವಾಮಾನ ಮತ್ತು ವಾಯುಗುಣ ನೋಡೋದಾದಪ್ಪ ಅಂದ್ರೆ ವೆದರ್ ಆ್ಯಂಡ್ ಕ್ಲೈಮೇಟ್ ಅಂತ ಕರಿತಾ ಹೋಗ್ತೀವಿ. ಈ ಹವಾಮಾನ ಅಂದರೆ ಏನಪ್ಪ ಅಂದ್ರೆ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಒಂದು ಪರಿಸ್ಥಿತಿಯನ್ನು ಹವಾಮಾನ ಅಂತ ಕರಿತಾ ಹೋಗ್ತಾರೆ. ಅಂದರೆ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಒಂದು ಪರಿಸ್ಥಿತಿಯನ್ನು ಹವಾಮಾನ ಅಂದ್ರೆ ಈ ಒಂದು ಸ್ಥಳ ಇರ್ತದೆ, ಅಲ್ಲಿರುವಂಥ ವಾಯುಮಂಡಲ ಪರಿಸ್ಥಿತಿ ಏನೈತೆ ಅನ್ನೋದನ್ನು ಹವಾಮಾನ ಅಂತ ತಿಳಿಸ್ತಾ ಹೋಗ್ತವೆ. ಉದಾಹರಣೆಗೆ ಇವತ್ತು ಏನು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಮೋಡ ಇರ್ತವಂಥ ಬಿಸಿಲನ್ನು ನೋಡ್ತಾ ಹೋಗ್ತೀವಿ, ಶುಭ್ರವಾದಂಥ ಹವಾಮಾನವನ್ನು ನೋಡ್ತಾ ಹೋಗ್ತೀವಿ. ಈ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ಹವಾಮಾನ ಅಂತ ಕರಿತಾ ಹೋಗ್ತೀವಿ. ಈ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಯಾವುದರ ಬಗ್ಗೆ? ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಪವನ ವಿಜ್ಞಾನ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಆಂಗ್ಲ ಭಾಷೆಯೊಳಗೆ ಮೆಟರೋಲಾಜಿ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಒಂದೇ ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಅಂತ ಕರಿತಾ ಹೋಗ್ತೀವಿ. ಅಲ್ಪಾವಧಿಯ ಒಂದು ವಾಯುಮಂಡಲ ಪರಿಸ್ಥಿತಿಯನ್ನು ಹವಾಮಾನವನ್ನು ನೋಡೋದಾದರೆ ಅದೇ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಒಂದು ಸರಾಸರಿಯನ್ನು ವಾಯುಗುಣ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಮರುಭೂಮಿಯ ಒಂದು ವಾಯುಗುಣ ನೋಡ್ತಾ ಹೋಗ್ಬೋದು, ಸಮಭಾಜಕ ವೃತ್ತದ ವಾಯುಗುಣ ಅಂತ ನೋಡ್ತಾವೆ. ಈ ರೀತಿಯಾದಂಥ ವಾಯುಗುಣಗಳನ್ನು ವಾಯುಗುಣ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಅಂದರೆ ಕ್ಲೈಮಟೋಲಾಜಿ ಅಂತ ಕರಿತಾ ಹೋಗ್ತೀವಿ. ಹವಾಮಾನದ ಬಗ್ಗೆ ತಿಳಿಸುವಂಥ ಶಾಸ್ತ್ರನ ಪವನ ವಿಜ್ಞಾನ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ವಾಯುಗುಣದ ಬಗ್ಗೆ ತಿಳಿಸುವಂಥ ಶಾಸ್ತ್ರನ ವಾಯುಗುಣ ಶಾಸ್ತ್ರದ ಬಗ್ಗೆ ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಮಳೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗ್ತದೆ. ಈ ಒಂದು ಪಾಠದ ಬಗ್ಗೆ ಪ್ರಮುಖ ಒಂದು ಮಾಹಿತಿ ನೋಡೋದಾದ್ರೆ ಈ ಒಂದು ಪ್ರಶ್ನೆಗಳು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ವಾಯುಮಂಡಲದ 2 ಪ್ರಮುಖ ಅನಿಲಗಳೆಂದರೆ ಯಾವಪ್ಪ ಅಂದ್ರೆ ಸಾರಜನಕ ಮತ್ತು ಆಮ್ಲಜನಕ ನೋಡ್ತಾ ಹೋಗ್ತೀವಿ. ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದಪ್ಪ ಅಂದ್ರೆ ಪರಿವರ್ತನಾ ಮಂಡಲ ಟ್ರೋಪೋಸ್ಫಿಯರ್ ಅಂತ ಕರಿತಾ ಹೋಗ್ತೀವಿ. ಇದಕ್ಕೊಂದು ಕೋಡ್ ಕೊಟ್ಟಿದೆ, ಟ್ರಸ್ಟ್ ಮೀ ಇನ್ ದ ಎಕ್ಸ್ಮ್ಯಾನ್. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮಾಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಕರಿತೇವೆ. ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು 13.25 ಮಿಲಿಬಾರ್ನಷ್ಟು ಸಮುದ್ರದಲ್ಲಿ ವಾಯುಮಂಡಲದ ಒಂದು ಸರಾಸರಿ ಒತ್ತಡವನ್ನು ಕಾಣ್ತಾ ಹೋಗ್ತೀವಿ. ಆ ಪಶ್ಚಿಮ ಮಾರುತಗಳನ್ನು 40ರ ಅಬ್ಬರ ಗಾಳಿ ಅಂತ ಕರಿತಾ ಹೋಗ್ತಾರೆ. ಅಂತ ಕರೀತಾರೆ
40ರ ಅಬ್ಬರ ಗಾಳಿ ಅಂತ ಕರಿತಾ ಹೋಗ್ತಾರೆ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರನ ಪವನ ವಿಜ್ಞಾನ ಶಾಸ್ತ್ರ ಅಂತ ಕರಿತಾ ಹೋಗ್ತಾರೆ. ಪವನ ವಿಜ್ಞಾನ ಶಾಸ್ತ್ರ ಅಂತ ಕರಿತಾ ಹೋಗ್ತಾರೆ. ಈ ಒಂದು ತರಗತಿಯೊಳಗೆ ಮಳೆಯ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆ ಮಾಡ್ತಾ ಹೋಗಿದ್ವಿ. ಈ ಒಂದು ತರಗತಿ ಇಷ್ಟವಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈ ಒಂದು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.